ನಮ್ಮ ನೆನಪುಗಳನ್ನು ಮೆಲುಕು ಹಾಕಲು ಕಳೆದ ಕ್ಷಣಗಳು ಬೇಕು. ಆ ಕ್ಷಣವನ್ನು ಹಿಡಿದಿಡಲು ಒಂದು ಕಳೆದ ಕ್ಷಣದ ಫೋಟೋ ಬೇಕಲ್ವಾ? ಇದೇ ರೀತಿ ಒಂದು ವಿಷಯದ ಮಾಹಿತಿಯನ್ನು ಸೆರೆ ಹಿಡಿದು ಜನರ ನೆನಪಿನಿಂದ ಮಾಸಿದರೂ ಕೂಡ ಲಾಕ್ಡೌನ್ನಲ್ಲಿ ಜನರು ಕಂಡ ಕಷ್ಟಗಳನ್ನು, ಪಡೆದ ನೋವುಗಳನ್ನು, ಮಿಡಿಲ್ ಕ್ಲಾಸ್ ಜೀವನದ ಸಂಕಷ್ಟಗಳನ್ನು ಜನರ ಮುಂದಿಡುವ ದೃಶ್ಯ ಸಂಕಲನವೇ ಫೋಟೋ. ಇದೇ ಶುಕ್ರವಾರ ತೆರೆ ಮೇಲೆ ಅಪ್ಪಳಿಸಿದ ಉತ್ತರ ಕರ್ನಾಟಕದ ಪ್ರತಿಭೆ ಉತ್ಸವ್ ಗಾಂವ್ಕರ್ ಅವರ ಕನಸಿನ ಕೂಸು. ಲಾಕ್ಡೌನ್ ಅಲ್ಲಿ ನೋಡಿದ ಕೆಲವು ನೈಜ ಘಟನೆಗಳ ಆಧಾರಿತ ಸಿನಿಮಾ ಫೋಟೋ. आज रात 12 बजे से संपूर्ण देश में संपूर्ण लॉकडाउन होने जा रहा है. ಇಲ್ಲಿ ಉತ್ಸವ್ ಅವರ ಕತೆಗೆ ಬರೋದಾದ್ರೆ ಕತೆ ಸಿಂಪಲ್ ಆಗಿದೆ. ಕಾರಣ ಲಾಕ್ಡೌನ್ನಲ್ಲಿ ಉತ್ತರ ಕರ್ನಾಟಕದ ಎಷ್ಟೋ ಜನ ದುಡಿಯಲು ಬೆಂಗಳೂರಿಗೆ ಬಂದಿರುತ್ತಾರೆ. ಇನ್ನು ದುಡಿಯೋದೊಂದೇ ಕಾಯಕ, ಅದನ್ ಬಿಟ್ರೆ ಅವರಿಗೆ ಆಸೆಗಳು ಇರೋದಿಲ್ಲ. ಆದರೆ ಅವರ ಮಕ್ಕಳಿಗೆ ಬೆಂಗಳೂರು ಎಂದೊಡನೆ ಸಂಭ್ರಮ. ಬೆಂಗಳೂರಿನ ಹಲವು ಜಾಗಗಳಿಗೆ ಭೇಟಿ ನೀಡಿ ಅಲ್ಲಿ ತಮ್ಮ ಫೋಟೋ ತೆಗೆಸಿಕೊಳ್ಳಬೇಕೆಂಬ ಸಹಜ ಆಸೆ. ಈ ತರಹದ ಒಂದು ಆಸೆಯನ್ನು ಹೊತ್ತು ಕತೆ ನಾಯಕ ಸಾಗುತ್ತಾನೆ. ಆದರೆ ಇದೇ ಸಮಯಕ್ಕೆ ಕೊರೋನಾದಿಂದ ಲಾಕ್ಡೌನ್ ಆಗುತ್ತೆ. ಆದ್ರೆ ಆ ಚಿತ್ರದ ನಾಯಕ ಆ ಫೋಟೋವನ್ನ ಬೆಂಗಳೂರಿನಲ್ಲಿ ಕ್ಲಿಕ್ಕಿಸಿಕೊಳ್ತಾನೋ ಇಲ್ವೋ ಅನ್ನೋದನ್ನ ನೀವು ಚಿತ್ರಮಂದಿರದಲ್ಲೇ ನೋಡಬೇಕು. ಹೀಗೆ ಸಂಭಾಷಣೆಗೆ ಬಂದರೆ ಸಹಜ ಉತ್ತರ ಕರ್ನಾಟಕದ ಭಾಷೆ. ಅಲ್ಲಲ್ಲಿ ನಗು ತರಿಸೋ ಅಪ್ಪ ಮಗನ ಸಂಭಾಷಣೆ, ಕಣ್ಣಂಚಲ್ಲಿ ನೀರು ತರಿಸುವ ದೃಶ್ಯಗಳು ಎಲ್ಲವೂ ನಿರೀಕ್ಷೆಗೂ ಮೀರಿ ಮುಡಿ ಬಂದಿದೆ. ಹಾಗೆ ಛಾಯಾಗ್ರಾಹಕನ ಪರವಾಗಿ ಮಾತನಾಡೋದಾದ್ರೆ ಲಾಕ್ಡೌನ್ ಆ ಸ್ಮಶಾನ ಮೌನವನ್ನು ಅದ್ಭುತವಾಗಿ ಸೆರೆ ಹಿಡಿದು ಜನರಿಗೆ ಮನದಲ್ಲಿ ಉಳಿಯುವಂತೆ ಚಿತ್ರವನ್ನು ಚಿತ್ರೀಕರಿಸಿದ್ದಾರೆ. ಹಾಗೆಯೇ ಲಾಕ್ಡೌನ್ನ ಸಲುವಾಗಿಯೇ ಬರೆದಂತಿರುವ ಹಾಡು ನಮ್ಮನ್ನು ಕೆಲ ಸಮಯ ಹಿಡಿದಿಡುತ್ತದೆ. ಇನ್ನು ನಿರ್ದೇಶಕ ವಯಸ್ಸಿಗೂ ಮೀರಿದ ಯೋಚನೆಗಳು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇಲ್ಲಿ ಹಿರಿಯ ಕಲಾವಿದ ಜಹಾಂಗೀರ್ ಹುಸೇನಪ್ಪ ಪಾತ್ರದಲ್ಲಿ ಮಿಂಚಿದ್ದಾರೆ. ಈಗ ನಡೆಯಲ್ಲ, ನಿಮ್ಮ ತಾತನ ಕಾಲಕ್ಕೆ ನಡೀತಿತ್ತು. ನಮ್ಮ ಅಪ್ಪರ ಬಂದು ನಿಮ್ಮ ಮುಕ್ಳು ತೊಳಿತಿದ್ರಲ್ಲ, ಅವಾಗ ಸಿಟ್ಟು ತೋರಿಸಿದ್ರೆ ನಡೀತಿತ್ತು ನೋಡು. ಇನ್ನು ಅವರ ಜೊತೆ ಪೈಪೋಟಿ ನೀಡುವ ದುರ್ಗಿಯ ಪಾತ್ರಧಾರಿ ಚಿತ್ರದ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುತ್ತಾನೆ. ಅವನ ನಟನೆ ಎಲ್ರಿಗೂ ನಗುವಷ್ಟೇ ಅಲ್ಲ, ಕಣ್ಣಂಚಲಿ ನೀರು, ಅಪ್ಪ ಮಗನ ಸಂಬಂಧ, ಮುಗ್ಧತೆ ಎಲ್ಲವೂ ಇಲ್ಲಿ ಕಾಣಸಿಗಲಿದೆ. ಈ ಚಿತ್ರಕ್ಕೆ ಪ್ರಕಾಶ್ ರಾಜ್ ಅವರು ಬೆನ್ನೆಲುಬಾಗಿ ನಿಂತಿದ್ದು ಮತ್ತಷ್ಟು ಬಲವನ್ನ ನೀಡಿದಂತಿದೆ. ಹಾಗೇನೆ ಹಲವು ಯುವ ನಟ, ನಿರ್ದೇಶಕರು ಇದಕ್ಕೆ ಕೈ ಜೋಡಿಸಿರುವುದು ಗಮನಾರ್ಹ. ಇಲ್ಲಿನ ನೆಗೆಟಿವ್ ವಿಷಯಗಳ ಬಗ್ಗೆ ಮಾತನಾಡೋದಾದ್ರೆ ಸ್ವಲ್ಪ ಸೀನ್ಗಳು ಕಂಟಿನ್ಯೂಟಿ ಮಿಸ್ ಆಗಿದೆ. ಇನ್ನು ಲಾಕ್ಡೌನ್ನ ನಿಶಬ್ದ ಚಿತ್ರಣವನ್ನು ತೋರಿಸುವಲ್ಲಿ ಸ್ವಲ್ಪ ನಿರ್ದೇಶಕ ಎಡವಿದ್ದಾರೆ. ಕಾರಣ ಹೈವೇ ಮೇಲೆ ಓಡಾಡುವ ಗಾಡಿಗಳು. ಮೊದಲ ಅರ್ಧದಲ್ಲಿ ಕೊಂಚ ಇಳಿಯುತ್ತಿದ್ದಾರೆ ಎನ್ನುವುದನ್ನು ಬಿಟ್ಟರೆ ಚಿತ್ರ ಯಶಸ್ವಿ ಆಗೋದ್ರಲ್ಲಿ ಸಂದೇಹ ಇಲ್ಲ. ಕೊನೆಯದಾಗಿ ಒಂದು ಮಾತು, ಲಾಕ್ಡೌನ್ನ ಚಿತ್ರಣವನ್ನು ಚಿತ್ರಕ್ಕಾಗಿ ಮರುಸೃಷ್ಟಿ ಮಾಡಿದ ಚಿತ್ರತಂಡಕ್ಕೆ ಅಭಿನಂದನೆಗಳು. ನೀವು ಫೋಟೋ ಚಿತ್ರ ನೋಡಿ ನಾಯಕ ಅದ್ಯಾವುದ್ರ ಮುಂದೆ ಫೋಟೋ ತೆಗೆಸಿಕೊಳ್ಳುವ ಬಯಕೆ ಹೊತ್ತಿದ್ದ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.